ರಾಮನಗರ ಜಿಲ್ಲೆಯಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೋಟೆಲ್ಗಳು ಬಾಗಿಲು ಹಾಕುವಂತ ಹಂತಕ್ಕೆ ಬಂದಿದೆ. ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೋಟೆಲ್ ಮಾಲಕರು ಅಲವತ್ತುಕೊಳ್ತಾ ಇದ್ದಾರೆ. LPG ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ ಪೂರೈಕೆ ಆಗ್ತಾ ಇಲ್ಲ. ಇವತ್ತು ಅಥವಾ ನಾಳೆ ಬಂದ್ ಮಾಡಬೇಕಾಗತ್ತೆ. ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೋಟೆಲ್ ಮಾಲಕರು ಹೇಳ್ತಿದ್ದಾರೆ. ಈಗ ಒಂದು 4 ದಿವಸದಿಂದ ನಮ್ಮ ಡಿಸ್ಟ್ರಿಬ್ಯೂಟರ್ ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಯುದ್ಧ ಶುರುವಾಗಿರೋದ್ರಿಂದ ಹೊರಗಡೆಯಿಂದ ಬರ್ತಕ್ಕಂಥ ಅನಿಲ ಸ್ಟಾಪ್ ಆಗಿದೆ, ಇರುವಂಥ ಸ್ಟೋರೇಜ್ ಆಗಿರ್ತಕ್ಕಂಥ ಅನಿಲನ ಮಾತ್ರ ಅಷ್ಟೇ ಕೊಡೋಕ್ಕಾಗೋದು ಅಂತ ಹೇಳಿ ನಮ್ಗೆ ಪ್ರತಿನಿತ್ಯ 4ರಿಂದ 5 ಸಿಲಿಂಡರ್ ಕೊಡ್ತಾಯಿದ್ರು. 2 ಸಿಲಿಂಡರ್ ಕೊಡೋಕ್ಕೆ ಬಂದರು. ಈಗ 3 ದಿವಸ ಆದ ನಂತರ ಇನ್ನು 2 ಸಿಲಿಂಡರ್ ಕೊಡಲಿಕ್ಕಾಗಲ್ಲ. ಇನ್ನು ಅದು 2 ಸಿಲಿಂಡರ್ ಕೊಡೋದು ಇನ್ನು 2 ದಿವಸದಿಂದ 3 ದಿವಸ ಕೊಡ್ತೀವಿ. ನಮ್ಮ ಗಾಡಿಗಳನ್ನ ಖಾಲಿ ಸಿಲಿಂಡರ್ ಲೋಡ್ ಮಾಡಿ ಕಳಿಸಿದ್ದೀವಿ, ಅಲ್ಲಿಂದ ಲೋಡ್ ವಾಪಸ್ ಬಂದಿಲ್ಲ, ಈಗ ಅನಿಲ ಇಲ್ಲ ಅನ್ನೋ ಒಂದು ಸಬೂಬು ಹೇಳ್ತಾ ಇದ್ದಾರೆ. ಅದು ಎಲ್ಲೋ ಒಂದು ಕಡೆ ಈ ಯುದ್ಧ ಶುರುವಾದಂಗಿಂದ ನಮ್ಗೆ ಈ ಥರ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಈ ಥರ ಅನಿಲ ಸಿಗಲೇ ಇಲ್ಲ ಅಂದರೆ 99% ನಮ್ಮ ಹೋಟ್ಲು ಉದ್ಯಮ ಅನಿಲದ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು. ಅನಿಲ ಸಿಗಲಿಲ್ಲ ಅಂದರೆ ನಾವೆಲ್ಲೋ ಒಂದು ಕಡೆ ಹೋಟ್ಲನ್ನ ಕ್ಲೋಸ್ ಮಾಡಬೇಕಲ್ಲ ಅನ್ನೋ ಒಂದು ಆತಂಕ ನಮ್ಮಲ್ಲೂ ಕಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಕೂಡ ಇದೇ ಸ್ಥಿತಿ. ಅಲ್ಲಿ ಹೋಟೆಲ್ ಮಾಲಕರು ಮೆನುವಲ್ ಬದಲಾವಣೆ ಮಾಡಿಕೊಂಡಿದ್ದಾರೆ. ಹೇಳಿ ಕೇಳಿ ಉತ್ತರ ಕನ್ನಡ ಜಿಲ್ಲೆ ಅಂತಂದ್ರೆ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬರುವಂತ ಜಿಲ್ಲೆ. ಬಂದಂತ ಪ್ರವಾಸಿಗರು ಖಾಲಿ ಹೊಟ್ಟೆಯಲ್ಲಿ ವಾಪಸ್ ಹೋಗಬೇಕಾದಂತ ಸ್ಥಿತಿ. ಹೋಟೆಲ್ಗಳಲ್ಲಿ ಹಲವು ಹೋಟೆಲ್ಗಳು ಬಂದಾಗಿದ್ದಾವೆ. ಕೆಲವೆಡೆ ಬಯಸಿದ ಊಟ ಸಿಗ್ತಾ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದೃಶ್ಯ ನೀವು ನೋಡ್ತಾ ಇರೋದು. ಸರ್, ಈಗ ನಮಗೆ ಸಿಲಿಂಡ್ರದ ಕೊರತೆ ಆಗಿದೆ ಹೋಟೆಲ್ಗೆ. ಇದಕ್ಕೆ ಯಾಕೆಂದರೆ ಮೊದಲೇ 2 ಸಿಲಿಂಡರ್ ಎಲ್ಲ ಕೊಡ್ತಿದ್ರು. ಈಗ 1 ಸಿಲಿಂಡ್ರ್ 1 ಬುಕ್ಕಿಗೆ ಅಂತ ಅನ್ನುವಂಥದ್ದು ಅವರು ಮಾಡಿದ್ದಾರೆ. ಮತ್ತೊಂದು ಏನಂದರೆ, ಈಗ ನಾವು ಪ್ರೈವೇಟ್ ಗ್ಯಾಸ್ದವ್ರದ್ದು ಕೊಡ್ತೀವಿ, ನಮಗೆ ಗೋ ಗ್ಯಾಸು ಮತ್ತು ಏಜಸ್ ಅಂತ. ಅವರು ಸಡನ್ನಾಗಿ 720 ರೂಪಾಯಿ ಎಕ್ಸಸ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಇವತ್ತೇ ನಿನ್ನೆ 2030 ಇತ್ತು, ಇವತ್ತು 2750 ರೂಪಾಯಿ ಮಾಡಿದ್ದಾರೆ. ಹೀಗೆಲ್ಲ ಮಾಡಿದರೆ ನಮಗೆ ನಾವೀಗ ಗಿರಾಕಿಗಳಿಗೂ ನಾವು ಅದನ್ನೇನು ಹಾಕ್ಲಿಕ್ಕೆ ಬರೋದಿಲ್ಲ. ಈಗ ನಮಗೆ ತುಂಬ ಹೋಟೆಲ್ ದಂಧೆ ನಡೆಯೋಕ್ಕೆ ತುಂಬ ಕಷ್ಟ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.